ವೀಕ್ಷಕರೇ, ತಮ್ಮೆಲ್ಲರಿಗೂ ಉಜ್ಜೀವನದ ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರತಿ ತಲೆಮಾರಿನಲ್ಲೂ ಉಜ್ಜೀವನಗಳು ನಡೆದಿವೆ. ಅವು ಇತಿಹಾಸದ ಹಾದಿಯನ್ನು ಬದಲಾಯಿಸಿದ ಪವಿತ್ರಾತ್ಮನ ಬೃಹತ್ ಚಲನೆಗಳು. ಪ್ರತಿ ಉಜ್ಜೀವನದಲ್ಲಿ ತಮ್ಮ ಕರೆಗೆ ಉತ್ತರಿಸಲು ಆರಿಸಿಕೊಂಡ ನಿಮ್ಮಂಥ ವಿಶ್ವಾಸಿಗಳಿದ್ದರು. ಅವರು ಆ ಪೀಳಿಗೆಗೆ ಒಂದು ಉದಾಹರಣೆಯಾದರು. ನಿಮ್ಮ ಪೀಳಿಗೆಯಲ್ಲಿ ಅವರಂತೆ ಆಗಲು ನಿಮ್ಮನ್ನು ದೇವರು ಕರೆಯುತ್ತಿದ್ದಾನೆ. ಅಳಿಯುತ್ತಿರುವ ಸಭೆಗೆ ಉಜ್ಜೀವನವೇ ಉತ್ತರ. ಸಮಾಜದಲ್ಲಿನ ದುಷ್ಟತನಗಳಿಗೆ ಉಜ್ಜೀವನವೇ ಔಷಧಿ. ವೈರಿಗೆ ಉಜ್ಜೀವನವೇ ಗುಂಡೇಟು. ಮುಳುಗುತ್ತಿರುವ ಸಭೆಗೆ ಉಜ್ಜೀವನವೇ ಜೀವನೌಕೆ. ಇತಿಹಾಸದಲ್ಲಿ ಉಜ್ಜೀವನವು ಸತ್ಯವಾಗಿತ್ತು. ಅದು ಹಳೆ ಒಡಂಬಡಿಕೆ ಸಮಯದಲ್ಲಿ ಇದ್ದಿತ್ತು, ಹೊಸ ಒಡಂಬಡಿಕೆ ಸಮಯದಲ್ಲೂ ಇರುವುದು. ಉಜ್ಜೀವನವು ತನ್ನ ಜನರಿಗೆ ದೇವರು ನೀಡುವ ಆಶೀರ್ವಾದವಾಗಿದೆ. ಉಜ್ಜೀವನವು ದೇವರ ವಾಗ್ದಾನವಾಗಿದೆ. ಉಜ್ಜೀವನವು ನವೀಕರಣವಾಗಿದೆ. ಉಜ್ಜೀವನವು ಹೊಸ ಜೀವಿತವಾಗಿದೆ. ಉಜ್ಜೀವನವು ಪುನರ್ಸ್ಥಾಪನೆಯಾಗಿದೆ. ಉಜ್ಜೀವನವು ಅಳಿಯುತ್ತಿರುವ ಸಭೆಯನ್ನು ಪುನಶ್ಚೇತನಗೊಳಿಸುತ್ತದೆ. ಕಳಂಕಿತವಾಗಿರುವ ಸಭೆಯನ್ನು ಉಜ್ಜೀವನವು ಪರಿಶುದ್ಧಗೊಳಿಸುತ್ತದೆ. ನಿರ್ಬಲವಾಗಿರುವ ಸಭೆಯನ್ನು ಉಜ್ಜೀವನವು ಬಲಪಡಿಸುತ್ತದೆ. ದೌರ್ಬಲ್ಯವಾಗಿರುವ ಸಭೆಯನ್ನು ಉಜ್ಜೀವನವು ಪುನಶ್ಚೇತನಗೊಳಿಸುತ್ತದೆ. ಉಜ್ಜೀವನವು ಬೆಂಕಿಯಾಗಿದೆ. ಅದು ಉಳಿಯುತ್ತದೆ, ಹರಡುತ್ತದೆ, ಮಾಂಸವನ್ನು ದಹಿಸುತ್ತದೆ, ಆತ್ಮವನ್ನು ಚುರುಕುಗೊಳಿಸುತ್ತದೆ, ಸಭೆಯನ್ನು ದೇವರಿಗಾಗಿ ಹತ್ತಿ ಉರಿಯುವಂತೆ ಮಾಡುತ್ತದೆ. ವ್ಯಕ್ತಿಗೆ, ಸಭೆಗೆ, ಸಮಾಜಕ್ಕೆ, ರಾಷ್ಟ್ರಕ್ಕೆ ಮತ್ತು ಇಡೀ ಪ್ರಪಂಚಕ್ಕೆ ಉಜ್ಜೀವನವು ಅವಶ್ಯಕವಾಗಿದೆ. ಹಾಗಾದರೆ ಬನ್ನಿ, ನಾವು ನಿಮ್ಮನ್ನು ಮುಖಾಮುಖಿಯಾಗಿ ಉಜ್ಜೀವನದ ಅನುಭವದ ಕಡೆಗೆ ಕೊಂಡೋಗಲಿಕ್ಕಿದ್ದೇವೆ. ಇದು ಒಂದು ಉಜ್ಜೀವನದ ಶಬ್ದ. ಕ್ರಿಶ್ಚಿಯನ್ ಬಯೋಗ್ರಫಿಯ ಒಬ್ಬ ನಿರೂಪಕ ಚಾರ್ಲ್ಸ್ ಜೆ ಪಿನಿಯವರ ಆತ್ಮ ಚರಿತ್ರೆಯನ್ನು ಹೀಗೆ ವ್ಯಾಖ್ಯಾನಿಸಿದ್ದಾರೆ. ಅಪೊಸ್ತಲರ ಕಾಲದ ನಂತರದಲ್ಲಿ ಪವಿತ್ರಾತ್ಮನ ಶಕ್ತಿಯು ಉನ್ನತವಾಗಿ ಪ್ರಕಟವಾದದ್ದು ಚಾರ್ಲ್ಸ್ ಪಿನಿಯವರ ಕಾಲದಲ್ಲಿ ಎಂಬುದಾಗಿ ಗುರುತಿಸಲ್ಪಟ್ಟಿದೆ. ಮತ್ತು ಅವರ ಜನಸಂದನೆಯನ್ನು ಮತ್ತು ಆತ್ಮಿಕ ಕಾರ್ಯಗಳನ್ನು ನೋಡುವಾಗ ಆತ್ಮಿಕ ಹೊರ ಹೊಮ್ಮಿಕೆಯು ಪಂಚಶತಮ ಕೂಟದ ದಿನವನ್ನು ನೆನಪಿಸುವಂಥದ್ದಾಗಿದೆ ಎಂಬುದಾಗಿ ಹೇಳಿದ್ದಾರೆ. ಈ ದಿನದ ಈ ಉಜ್ಜೀವನದ ಕಾರ್ಯಕ್ರಮದಲ್ಲಿ ಕೂಡ ಚಾರ್ಲ್ಸ್ ಪಿನಿಯವರನ್ನು ಹಿಂಬಾಲಿಸಿದಂಥ ಉಜ್ಜೀವನದ ಬೆಂಕಿಯನ್ನು ನೋಡೋಣ. ಪಿನಿಯವರಿಗೆ ಪರಿಶುದ್ಧಾತ್ಮನ ಅಭಿಷೇಕ ದೊರೆತ ನಂತರ ದೇವರು ಅವರನ್ನು ಉಪಯೋಗಿಸುತ್ತಾ ಬಂದನು. ಅವರು ಆ ದಿವಸ ಯಾರ್ಯಾರ ಹತ್ತಿರ ಮಾತನಾಡಿದರೋ ಅವರೆಲ್ಲರೂ ಮಾನಸಾಂತರ ಪಟ್ಟು ರಕ್ಷಣೆಯ ಅನುಭವಕ್ಕೆ ಬಂದರು. ಚಾರ್ಲ್ಸ್ ಪಿನಿಯವರು ತಮ್ಮ ನ್ಯಾಯವ್ಯಾಧಿ ಆಫೀಸನ್ನು ಬಿಟ್ಟು ಜನರಿಗೆ ಅವರ ರಕ್ಷಣೆಯ ಬಗ್ಗೆ ತಿಳಿಸುವುದಕ್ಕಾಗಿ ಹೊರಬಂದರು. ಆ ದಿವಸ ಅವರು ಒಬ್ಬ ಮದ್ಯ ವ್ಯಾಪಾರಿಯನ್ನು ಕ್ರಿಸ್ತನ ಕಡೆಗೆ ನಡೆಸಿದರು. ಅವರ ಬಗ್ಗೆ ವರ್ತಮಾನ ಹರಡಿತು. ಯಾರು ಹೇಳದಿದ್ದರೂ ಜನರೆಲ್ಲರೂ ಆ ದಿವಸ ದೇವಾಲಯದಲ್ಲಿ ಅವರ ಸಂದೇಶವನ್ನು ಕೇಳಲು ಕೂಡಿ ಬಂದಿದ್ದರು. ಯಾರೂ ಮಾತನಾಡಲಿಲ್ಲ. ಕೊನೆಗೆ ಚಾರ್ಲ್ಸ್ ಪಿನಿಯವರು ಎದ್ದು ನಿಂತು ತಮ್ಮ ಸಾಕ್ಷಿಯನ್ನು ನುಡಿದರು. ಆ ಗಳಿಗೆಯಲ್ಲಿ ಎಷ್ಟು ಮಂದಿ ರಕ್ಷಿಸಲ್ಪಟ್ಟರೋ ಆ ದಿನದಿಂದ ಪ್ರತಿ ದಿನ ದೇವಾಲಯಗಳಲ್ಲಿ ಕೂಟವು ಏರ್ಪಟ್ಟಿತು. ಸುತ್ತಮುತ್ತಲಿನ ಜನರು ಕೂಡ ಕೂಟಕ್ಕೆ ಹಾಜರಾದರು. ಎಷ್ಟೋ ಮಂದಿ ರಕ್ಷಣೆಯ ಅನುಭವಕ್ಕೆ ಬಂದರು. ಮರುದಿನ ಅವರು ಜನರಿಗೆ ದೇವರ ಬಗ್ಗೆ ಹೇಳುವುದಕ್ಕೆ ಆರಂಭಿಸಿದರು. ಆ ದಿನ ಸಂಜೆ ಒಂದು ಹಳ್ಳಿಯಲ್ಲಿ ಚಾರ್ಲ್ಸ್ ಪಿನಿಯವರು ಸಭೆಗೆ ಹೋದಾಗ ಅಲ್ಲಿ ಜನರು ತುಂಬಲ್ಪಟ್ಟಿದ್ದರು. ಜಾಗ ಇರಲಿಲ್ಲ. ಎಲ್ಲರೂ ಪಿನಿಯವರನ್ನು ನೋಡಿದರು.
ಆದರೆ ಏನು ಹೇಳಲಿಲ್ಲ. ನಂತರ ಚಾರ್ಲ್ಸ್ ಫಿನಿಯವರು ಎದ್ದು ಪವಿತ್ರಾತ್ಮನ ಬಗ್ಗೆ ಸಾಕ್ಷಿ ಹೇಳಿದರು ಮತ್ತು ಎಲ್ಲ ಜನರಿಗೂ ಪವಿತ್ರಾತ್ಮನ ಬಗ್ಗೆ ಹೆಚ್ಚು ನಂಬಿಕೆ ಬಂತು. ಚಾರ್ಲ್ಸ್ ಫಿನಿಯವರ ಸಾಕ್ಷಿ ಕೇಳಿದ ನಂತರ ಆ ಊರಿನ ಹಿರಿಯ ಮಂತ್ರಿಯ ಎದ್ದು, ನಾನು ಈ ಸಭೆ ಅಭಿವೃದ್ಧಿಯಾಗಬಾರದೆಂದು ಅನೇಕ ತಡೆಗಳನ್ನು ತಂದಿದ್ದೆ, ಅನೇಕ ಅಡೆತಡೆಗಳನ್ನು ತರುತ್ತಿದ್ದೆ. ಇನ್ನು ಮುಂದೆ ಯಾವ ಅಡ್ಡಿ ಆತಂಕವನ್ನು ನಾನು ಮಾಡುವುದಿಲ್ಲ. ನೀವು ಪ್ರಾರ್ಥನಾ ಕೂಟವನ್ನು ನಡೆಸಬಹುದು ಎಂಬುದಾಗಿ ಆ ಕೂಟದಲ್ಲಿ ಬಂದಿರುವಂಥ ಆ ವ್ಯಕ್ತಿಯು ಮಾನಸಾಂತರ ಹೊಂದಿದನು. ಮೊದಲನೇ ಬಾರಿ ಚಾರ್ಲ್ಸ್ ಫಿನಿಯವರು ಸಾರ್ವಜನಿಕರ ಮಧ್ಯದಲ್ಲಿ ಪ್ರಾರ್ಥನೆ ಮಾಡಿದಾಗ ಪವಿತ್ರಾತ್ಮನ ಕಾರ್ಯ ಉಂಟಾಯಿತು. ಆ ದಿನ ನಂತರ ಆ ಸ್ಥಳದಲ್ಲಿ ದಿನ ಸಂಜೆ ಪ್ರಾರ್ಥನೆ ಆರಂಭವಾಯಿತು. ಎಲ್ಲ ತರಹದ ಜನರ ಮಧ್ಯದಲ್ಲಿ ಉಜ್ಜೀವನ ಉಂಟಾಯಿತು ಮತ್ತು ದೇವರ ವಾಕ್ಯ ಹರಡಿತು. ಹಳ್ಳಿಯ ಎಲ್ಲ ಕಡೆಗಳಲ್ಲಿ ಅದು ಹರಡಲ್ಪಟ್ಟಿತು. ಚಾರ್ಲ್ಸ್ ಫಿನಿಯವರಿಗೆ ಪ್ರಾರಂಭದಲ್ಲಿ ಹೇಗೆ ಪ್ರಾರ್ಥನೆ ಮಾಡಬೇಕೆಂದು ತಿಳಿಯದಿದ್ದರೂ ಅವರ ಒಳಗಡೆ ಒಂದು ಪ್ರಾರ್ಥನಾ ಭಾರ ಹೆಚ್ಚಾಗುತ್ತಾ ಇತ್ತು. ಕೆಲವು ಯುವಕರನ್ನು ಒಟ್ಟುಗೂಡಿಸಿ ಬೆಳಗಿನ ಪ್ರಾರ್ಥನೆಯನ್ನು ಆರಂಭಿಸಿದರು. ಅವರು ತುಂಬ ಅನೇಕ ಗಂಟೆಗಳ ಕಾಲ ಪ್ರಾರ್ಥನೆಯಲ್ಲಿ ಕಳೆಯುತ್ತಿದ್ದರು. ಕಾಡಿನಲ್ಲಿ ಹೋಗಿ ಅವರು ಒಬ್ಬಂಟಿಗರಾಗಿ ದೇವರೊಂದಿಗೆ ಪ್ರಾರ್ಥನೆಯಲ್ಲಿ ಹೆಚ್ಚು ಸಮಯವನ್ನು ಕಳೆಯುತ್ತಿದ್ದರು. ಅದು ಮಾತ್ರವಲ್ಲ, ಆ ಪ್ರಾರ್ಥನೆಯೊಂದಿಗೆ ಉಪವಾಸವನ್ನು ತೆಗೆದುಕೊಂಡು ಯಾವಾಗಲೂ ಕರ್ತನ ಸಮ್ಮುಖದಲ್ಲೇ ಅವರು ಕಾಯ್ದು ಕುಳಿತುಕೊಳ್ಳುತ್ತಿದ್ದರು. ಚಾರ್ಲ್ಸ್ ಫಿನಿಯವರು ಅವರು ಯುವಕರಿಗೆ ಹೀಗೆ ಹೇಳುತ್ತಿದ್ದರು, ನೀವು ದಿನಕ್ಕೆ 3 ಬಾರಿ 3 ಸಮಯ ಪ್ರಾರ್ಥನೆ ಮಾಡಬೇಕು. ಆ 3 ಸಮಯ ಬೆಳಿಗ್ಗೆ ಸೂರ್ಯ ಉದಯಿಸುವ ಮೊದಲು, ಮಧ್ಯಾಹ್ನ ಮತ್ತು ಸೂರ್ಯ ಅಸ್ತಮಿಸಿದ ನಂತರ ನೀವು ಪ್ರಾರ್ಥನೆ ಮಾಡಬೇಕು. ಹಾಗೆ ಪ್ರಾರ್ಥನೆ ಮಾಡುವುದಾದರೆ ಮಾತ್ರ ನಾವು ಪವಿತ್ರಾತ್ಮನ ಕಾರ್ಯ ನೋಡಲಿಕ್ಕೆ ಸಾಧ್ಯ ಎಂಬುದಾಗಿ ಹೇಳಿದರು. ಇದನ್ನು ಕೇಳಿಸಿಕೊಂಡ ಯುವಕರು ಅದೇ ವಿಧದಲ್ಲಿ ಮಾಡಿದಾಗ ಆ ಯುವಕರ ಮೇಲೆ ಕೂಡ ದೇವರು ತನ್ನ ಆತ್ಮವನ್ನು ಸುರಿಸಿದರು. ಒಂದು ಸಾರಿ ಈವನ್ಸ್ ಮಿಲ್ ಎಂಬಂಥ ಒಂದು ಕೂಟಕ್ಕಾಗಿ ಚಾರ್ಲ್ಸ್ ಫಿನಿಯವರು ಹೋದಾಗ ಅಲ್ಲಿರುವ ಹಾಲ್ ತುಂಬಿ ಜನರು ಮೇಲ್ಛಾವಣೆಯ ಮೇಲೆ ಕೂತುಕೊಂಡಿದ್ದರು. ಚಾರ್ಲ್ಸ್ ಫಿನಿಯವರು ಮುಂದೆ ಹೋಗಿ ಅವರ ಕುರಿತು ಏನು ಪರಿಚಯ ಮಾಡದೆ, ಹಾಡನ್ನು ಹಾಡದೆ, ಯೆಶಾಯ ಬರೆದ ಪ್ರವಾದನೆ ಗ್ರಂಥ 3ನೇ ಅಧ್ಯಾಯ 10 ಮತ್ತು 11ನೇ ವಚನವನ್ನು ಓದಿದರು. ದುಷ್ಟರ ಗತಿಯನ್ನು ಏನು ಹೇಳಲಿ, ಅವರ ಕಾರ್ಯಗಳಿಗೆ ತಕ್ಕ ಪ್ರತಿಫಲವು ಅವರಿಗೆ ಲಭಿಸುವುದಲ್ಲವೇ? ಈ ವಾಕ್ಯವನ್ನು ಜನರು ಕೇಳಿ ಅದೇ ಗಳಿಗೆಯಲ್ಲಿ, ಅದೇ ಸಮಯದಲ್ಲಿ ಪವಿತ್ರಾತ್ಮನ ಮೂಲಕ ಅನೇಕ ಜನರು ಮಾರ್ಪಾಟು ಹೊಂದಿದರು. ಅವರ ಸಂದೇಶವನ್ನು ಕೇಳಿದಂಥವರಿಗೆ ಅವರ ಪಾಪದ ನಿಮಿತ್ತವಾಗಿ ರಾತ್ರಿ ನಿದ್ರೆ ಬರುತ್ತಿರಲಿಲ್ಲ. ರಾತ್ರಿ ಬಿಕ್ಕಿ ಬಿಕ್ಕಿ ಅತ್ತು ದೇವರ ಕಡೆಗಳಲ್ಲಿ ತಿರುಗಿಕೊಳ್ಳುತ್ತಾ ಇದ್ದರು. ಚಾರ್ಲ್ಸ್ ಫಿನಿಯವರು ಕಷ್ಟಪಟ್ಟು ಸರಳವಾಗಿ ಅರ್ಥವಾಗುವ ಹಾಗೆ ಪ್ರಸಂಗ ಮಾಡುತ್ತಾ ಇದ್ದರು ಮತ್ತು ಸುಲಭವಾಗಿ ಅರ್ಥವಾಗುವ ಹಾಗೆ ಉದಾಹರಣೆಯನ್ನು ಹೇಳುತ್ತಿದ್ದರು. ಇದರ ಮೂಲಕವಾಗಿ ಅವರು ಎಲ್ಲವನ್ನ ನೆನಪು ಮಾಡಿಕೊಳ್ಳಲು ಜನರು ಅರ್ಥ ಮಾಡಿಕೊಳ್ಳುತ್ತಿದ್ದರು. ವಕೀಲರ ರೀತಿಯಲ್ಲೇ ಅವರು ಜನರೊಂದಿಗೆ ಮಾತನಾಡುತ್ತಿದ್ದರು. ಏಕೆಂದರೆ ಅವರ ಆಸೆ ಯೇಸು ಸ್ವಾಮಿ ಮಾತಾಡದ ಹಾಗೆ ಅವರು ಕೂಡ ಮಾತನಾಡಿ ಜನರಿಗೆ ಸರಳವಾಗಿ ತಿಳಿಸಬೇಕೆಂಬುದಾಗಿ ಇತ್ತು. ಒಂದು ಮನೆಯಿಂದ ಇನ್ನೊಂದು ಮನೆಯನ್ನು ಭೇಟಿ ಮಾಡಿ ಅನೇಕ ಪ್ರಾರ್ಥನಾ ಕೂಟಗಳನ್ನು ಅವರು ಹೋಗಿ ಸಂದೇಶಗಳನ್ನು ಸಾರುತ್ತಿದ್ದರು. ಹಗಲು ರಾತ್ರಿ ಪರಿಶ್ರಮವನ್ನು ಪಟ್ಟು ದೇವರ ಸಂದೇಶವನ್ನು ಅವರು ಎಲ್ಲೆಲ್ಲಿ ಸಾರಿದರೋ ಆ ಎಲ್ಲ ಸ್ಥಳಗಳಲ್ಲಿ ದೇವರ ಉಜ್ಜೀವನದ ಶಕ್ತಿ ಬಲಯುತವಾಗಿ ಕ್ರಿಯೆ ಮಾಡುತ್ತಾ ಇತ್ತು. ಈ ಸಮಯದಲ್ಲಿ ಕೂಡ ಒಂದು ಸಾರಿ ಅವರು ಶಾಲೆಯಲ್ಲಿ ಅಥವಾ ಸಭೆ ಅಲ್ಲದ ಒಂದು ಶಾಲೆಯಲ್ಲಿ ಕೂಟಗಳನ್ನು ಏರ್ಪಡಿಸಿದಾಗ ಏನು ಸಂಭವಿಸಿತು ಅಥವಾ ಶಾಲೆಗಳಲ್ಲಿ ನವೀಕರಣ ಹೇಗೆ ಉಂಟಾಯಿತೆಂಬುದಾಗಿ ನೋಡೋಣ ಬನ್ನಿರಿ. ಆಂಟ್ವರ್ಪ್ ಎಂಬುದು ಈವನ್ಸ್ ಮೈಲ್ಸ್ನಿಂದ 13 ಕಿಲೋಮೀಟರ್ ದೂರದಲ್ಲಿದೆ.
ಮತ್ತು ಅಲ್ಲಿ ಯಾವುದೇ ಚರ್ಚ್ ಕಟ್ಟಡ ಇರಲಿಲ್ಲ. ಶನಿವಾರ ಚಾರ್ಲ್ಸ್ ಪಿನಿಯವರು ಹಳ್ಳಿಯಲ್ಲಿ ನಡೆದುಕೊಂಡು ಹೋಗುತ್ತಿರುವಾಗ ಧರ್ಮ ನಿಂದನೆ ಅವರಿಗೆ ಕೇಳಿಸಿತು ಮತ್ತು ಅವರು ಆ ದಿನವನ್ನು ಪ್ರಾರ್ಥನೆಯಲ್ಲೇ ಕಳೆದರು. ಅವರಿಗೆ ಬಲವಾದ ಪ್ರಾರ್ಥನೆಯ ಭಾರ ಅವರ ಒಳಗೆ ಉಂಟಾಗುತ್ತಾ ಇದ್ದರಿಂದ ಶಾಲೆಯಲ್ಲಿ ಕೂಟದ ಸಮಯ ಬರುವ ತನಕ ಅವರು ಭಾನುವಾರದ ಬೆಳಗಿನ ಸಮಯದವರೆಗೂ ಕಾಡಿನಲ್ಲೇ ಪ್ರಾರ್ಥನೆಯಲ್ಲಿ ಸಮಯವನ್ನು ಕಳೆದರು. ಅವರು ಅಲ್ಲಿ ತಲುಪಿದಾಗ ಶಾಲೆಯು ಜನರಿಂದ ತುಂಬಿಕೊಂಡಿತ್ತು. ಚಾರ್ಲ್ಸ್ ಪಿನಿಯವರು ಯೋಹಾನ ಬರೆದ ಸುವಾರ್ತೆ 3ನೇ ಅಧ್ಯಾಯ 16ನೇ ವಚನವನ್ನು ಪ್ರಸಂಗಿಸಲು ಆರಂಭಿಸಿದಾಗ ಅನೇಕ ಜನರು ಅಳುವುದಕ್ಕೆ ಪ್ರಾರಂಭಿಸಿದರು. ಅವರು ಚಾರ್ಲ್ಸ್ ಪಿನಿಯವರು ಹೀಗೆ ಹೇಳಿದರು, ನಾನು ಆಂಟ್ವರ್ಪ್ನಲ್ಲಿ ಇದ್ದಾಗ ನರಕದ ಅಂಚಿನಲ್ಲಿ ಇದ್ದ ಅನುಭವವಾಯಿತು. ಜನರು ಅಪರಾಧಿಗಳಲ್ಲ. ಕೆಲವು ಗಂಟೆಗಳ ನಂತರ ಚಾರ್ಲ್ಸ್ ಪಿನಿಯವರಿಗೆ ಇನ್ನೊಂದು ಕೂಟವಿತ್ತು. ಅದಾದ ನಂತರ ಅವರು ದಿನಾಲು ಶಾಲೆಯಲ್ಲಿ ಪ್ರಸಂಗಿಸುತ್ತಾ ಇದ್ದರು. ಆ ಆಂಟ್ವರ್ಪ್ನ ಎಂಬಂಥ ಸ್ಥಳದಲ್ಲಿ, ಆ ಪಟ್ಟಣದಲ್ಲಿ, ಆ ಶಾಲೆಯಲ್ಲಿ ಸುಮಾರು 2250 ಪಟ್ಟಣಗಳ ದೊಡ್ಡ ಜನಸಮೂಹ ಕ್ರಿಸ್ತನ ಕಡೆಗೆ ತಿರುಗಿತು. ಚಾರ್ಲ್ಸ್ ಪಿನಿಯವರು ಹತ್ತಿರದ ಹಳ್ಳಿಯವರೆಗೆ ಆಮಂತ್ರಿಸಿದರು ಮತ್ತು ಮೊದಲ ಸಂದೇಶದಲ್ಲಿ ಶಾಲೆಯು ತುಂಬಲ್ಪಟ್ಟಿತು. ಆ ಹಳ್ಳಿಯಲ್ಲಿ ಧಾರ್ಮಿಕ ಕೂಟ ಯಾವತ್ತೂ ನಡೆಯಲಿಲ್ಲ. ಇದೇ ಮೊದಲ ಬಾರಿಗೆ ಆ ಕೂಟ ಆ ಶಾಲೆಯಲ್ಲಿ ನಡೆಸುತ್ತಾ ಇದ್ದರು. ಪಿನಿಯವರು ನೇರವಾಗಿ ಜನರೊಂದಿಗೆ ಮಾತನಾಡಿದರು. 15 ನಿಮಿಷಗಳ ನಂತರ ಸಭೆಯಲ್ಲಿದ್ದ ಎಲ್ಲ ಜನರು ತಾವು ಕೂತುಕೊಂಡಿದ್ದ ಸ್ಥಳದಿಂದ ಬಿದ್ದರು. ಅವರು ಎಲ್ಲೆಲ್ಲಿ ಬಿದ್ದರೋ ಆ ಸ್ಥಳದಲ್ಲಿ ಕರುಣೆಗಾಗಿ ಕೂಗುತ್ತಿದ್ದರು. ನನ್ನ 2 ಕೈಗಳ ಕತ್ತಿ ಇರುತ್ತಿದ್ದರೆ ಅವರು ಬಿದ್ದ ಕೂಡಲೇ ಅವರು ಕೂತುಕೊಂಡ ಜಾಗವನ್ನು ಆದಷ್ಟು ಬೇಗ ಕತ್ತರಿಸುತ್ತಿದ್ದೆನು. ಆದರೆ ಇಡೀ ಸಭೆಯು ಜನರು ಮೊಣಕಾಲಲ್ಲಿ ಇದ್ದಾರೋ ಅಥವಾ ಸಾಷ್ಟಾಂಗ ನಮಸ್ಕರಿಸಿದ್ದಾರೋ ನಾನು ಯೋಚನೆ ಮಾಡಬೇಕಿತ್ತು. 2 ನಿಮಿಷದೊಳಗೆ ಮೊದಲ ಆಘಾತ ಅವರ ಮೇಲೆ ಬಿತ್ತು. ಯಾರಿಗೆಲ್ಲ ಮಾತನಾಡಲು ಆಗುತ್ತಿರಲಿಲ್ಲ ಅವರೆಲ್ಲರೂ ತಮಗಾಗಿ ಪ್ರಾರ್ಥಿಸಿದರು. ಅವರೆಲ್ಲರೂ ಗಮನ ಕೊಡದ ನಿಮಿತ್ತವಾಗಿ ನನ್ನ ಸಂದೇಶವನ್ನು ನಿಲ್ಲಿಸಬೇಕಾಯಿತು. ನೀವು ಯಾರು ಸದ್ಯಕ್ಕೆ ನರಕದಲ್ಲಿ ಇಲ್ಲ ಎಂದು ಪಿನಿಯವರು ಅವರಿಗೆ ಹೇಳಿದರು. ಆದರೆ ಈಗ ನಾನು ನಿಮ್ಮನ್ನು ಕ್ರಿಸ್ತನ ಕಡೆಗೆ ನಡೆಸುತ್ತೇನೆ. ಎಲ್ಲರೂ ದೇವರನ್ನು ಕೂಗುತ್ತಿದ್ದರು. ಯಾರೂ ಅವರ ಮಾತನ್ನು ಕೇಳುತ್ತಿರಲಿಲ್ಲ. ಆದ ಕಾರಣ ಒಬ್ಬೊಬ್ಬರನ್ನು ಪಿನಿಯವರು ಕ್ರಿಸ್ತನಿಗೆ ಒಪ್ಪಿಸಿಕೊಟ್ಟು ಅವರ ಆತ್ಮ ರಕ್ಷಣೆಯ ಅನುಭವ ತನಕ ನಡೆಸಿದರು. ಆ ದಿನದ ಆಂಟ್ವರ್ಪನಲ್ಲಿ ದೇವರು ಎಲ್ಲ ಕಡೆಗಳಲ್ಲಿ ಕಾರ್ಯ ಮಾಡಿದರು ಮತ್ತು ಉಜ್ಜೀವನದ ಪಟ್ಟಣದ ಎಲ್ಲ ಕಡೆಗಳಲ್ಲಿ ಹರಡಿತು. 1824 ಅಕ್ಟೋಬರ್ 5ರಂದು ಚಾರ್ಲ್ಸ್ ಪಿನಿಯವರು ಲಿಡಿಯಾ ಎಂಬುವರೊಂದಿಗೆ ವಿವಾಹವಾದರು. ಅವರು ಆಕೆಯ ಹೆಂಡತಿಯನ್ನು ಈವನ್ಸ್ ಮೈಲ್ಸ್ನಲ್ಲಿ ಬಿಟ್ಟರು. 1 ವಾರದೊಳಗೆ ನಾನು ತಿರುಗಿ ಬರುತ್ತೇನೆ ನಿರೀಕ್ಷಿಸು ಎಂಬುದಾಗಿ ಹೇಳಿ ಕೂಟಗಳಲ್ಲಿ ಅನೇಕ ಕಡೆಗಳಲ್ಲಿ ಪ್ರಸಂಗಿಸುವುದಕ್ಕಾಗಿ ಅವರಿಗೆ ಆಮಂತ್ರಣ ಇದ್ದ ನಿಮಿತ್ತವಾಗಿ ಅವರು ದೇವರ ವಾಕ್ಯವನ್ನು ಪ್ರಸಂಗಿಸುವುದಕ್ಕೆ ಹೋದರು. ಅವರು ಎಲ್ಲೆಲ್ಲಿ ಹೋಗಿ ಪ್ರಸಂಗಿಸಿದರೋ ಅಲ್ಲೆಲ್ಲ ದೇವರ ಉಜ್ಜೀವನ ಬಲವಾಗಿ ಕಾರ್ಯ ಮಾಡುತ್ತಿತ್ತು. ಬುಧವಾರ ರಾತ್ರಿ, ಗುರುವಾರ ರಾತ್ರಿ ಮತ್ತು ಮುಂದೆ ಪ್ರಸಂಗಿಸುತ್ತೇನೆ ಎಂಬ ಭರವಸೆಯನ್ನು ನೀಡಿದರೂ ಕೂಡ ಅನೇಕ ಕಡೆಗಳಲ್ಲಿ ಅವರನ್ನು ಜನರು ನಮ್ಮ ಊರಿಗೆ ಬನ್ನಿ, ನಮ್ಮ ಸಭೆಗೆ ಬನ್ನಿ ಎಂಬುದಾಗಿ ಅವರು ಕರೆದುಕೊಂಡು ಹೋಗುತ್ತಾ ಇದ್ದರು. ಆ ಕೆಲವೇ ದಿನಗಳಲ್ಲಿ ಸುಮಾರು 60ರಿಂದ 70 ಜನರು ಕ್ರಿಸ್ತನನ್ನು ಕಂಡುಕೊಂಡು ಬ್ಯಾಪ್ಟಿಸ್ಟ್ ಚರ್ಚ್ಗೆ ಸೇರಿದರು. ಅದು ಮಾತ್ರವಲ್ಲ, ಇನ್ನು ಅನೇಕ ಸಂಗತಿಗಳು. ಅವರು ಮದುವೆಯಾದ ಮೇಲೆ 1 ವಾರದಲ್ಲಿ ನಾನು ಬರುತ್ತೇನೆಂಬುದಾಗಿ ಹೇಳಿದವರು ಅನೇಕ ತಿಂಗಳ ಗಂಟಲೆ ಅವರು ಬರಲಿಕ್ಕಾಗಲಿಲ್ಲ. ಕಾರಣ ಉಜ್ಜೀವನದ ನಿಮಿತ್ತ. ಬನ್ನಿ, ಇನ್ನು ಏನೆಲ್ಲ ಸಂಗತಿಗಳನ್ನು ಅವರು ಸೇವೆಯಲ್ಲಿ ಮುಂದುವರಿಯುವಾಗ ಉಂಟಾಯಿತೆಂಬುದಾಗಿ ನಾವು ನೋಡೋಣ. ಉಜ್ಜೀವನವು ಬ್ರೌನ್ಸ್ ವಿಲೆ ಎಂಬ ಪಟ್ಟಣಕ್ಕೆ ಹರಡಿತ್ತು. ಜನರು ಒತ್ತಾಯಿಸಿದ್ದರಿಂದ ಪಿನಿಯವರು ಚಳಿಗಾಲವನ್ನು ಅಲ್ಲೇ ಕಳೆದರು. ವಸಂತ ಕಾಲ ಆರಂಭವಾಗುವಾಗಲೇ ಚಾರ್ಲ್ಸ್ ಪಿನಿಯವರು ಹಿಂತಿರುಗಿ ಹೆಂಡತಿಯೊಂದಿಗೆ ಹೋಗಲು ನಿರ್ಧರಿಸಿದರು.
ತನ್ನ ಕುದುರೆಯ ಪಾದಕ್ಕೆ ಮೊಳೆಗಳನ್ನು ಹಾಕಲು ರೈ ವೇಲ್ಸ್ನಲ್ಲಿ ನಿಲ್ಲಬೇಕಾಯಿತು. ಅಲ್ಲಿ ಜನರು ಅವರನ್ನು ಗುರುತಿಸಿ ಹತ್ತಿರಕ್ಕೆ ಓಡಿ ಬಂದು ಒಂದು ಪ್ರಸಂಗ ಮಾಡಬೇಕೆಂದು ಒತ್ತಾಯಿಸಿದರು. ಆದುದರಿಂದ ಚಾರ್ಲ್ಸ್ ಫಿನಿಯವರು ರಾತ್ರಿ 1 ಗಂಟೆಗೆ ಸಂದೇಶವನ್ನು ನೀಡುತ್ತೇನೆ ಎಂದು ಹೇಳಿದರು. ಜನರು ಸಮೂಹವಾಗಿ ಅವರನ್ನು ಸುತ್ತುವರಿದರು. ದೇವರಾತ್ಮನು ಬಲವಾಗಿ ಇಳಿದುದರಿಂದ ಜನರು ಫಿನಿಯವರನ್ನ ರಾತ್ರಿ ಇಡೀ ಇರಲು ಬೇಡಿಕೊಂಡರು. ಅವರು ರಾತ್ರಿ ಸಂದೇಶ ನೀಡಿದರು ಮತ್ತು ಉಜ್ಜೀವನದ ಬೆಂಕಿ ಉರಿಯತೊಡಗಿತು. ಆದುದರಿಂದ ಅವರು ಮರುದಿನ ಬೆಳಿಗ್ಗೆ ಸಂದೇಶ ನೀಡಿದರು. ಆ ದಿನ ರಾತ್ರಿ ದೇವರು ಬಲವಾಗಿ ಕಾರ್ಯ ಮಾಡುತ್ತಾರೆ ಎಂದು ನಿಂತರು. ಚಾರ್ಲ್ಸ್ ಫಿನಿಯವರು ಒಂದು ಕ್ರೈಸ್ತ ಸಹೋದರರಿಗೆ ಹೀಗೆ ಹೇಳಿದರು, ನಾನು ಕುದುರೆಯನ್ನು ಜಾರು ಬಂಡೆಯನ್ನು ತೆಗೆದುಕೊಂಡು ನನ್ನ ಹೆಂಡತಿ ಹತ್ರ ಹೋಗುತ್ತೇನೆ. ಅವಳು ಕಳೆದ 6 ತಿಂಗಳುಗಳಿಂದ ದೂರವಾಗಿದ್ದಾಳೆ. ಫಿನಿಯವರು ಕೇವಲ 1 ವಾರದಲ್ಲೇ ಬರುತ್ತೇನೆಂಬುದಾಗಿ ಹೋದಂಥವರು 6 ತಿಂಗಳಾದರೂ ತಮ್ಮ ಹೆಂಡತಿಯನ್ನು ನೋಡಲು ಬಂದಿರಲಿಲ್ಲ. ಕಾರಣ ಉಜ್ಜೀವನದ ನಿಮಿತ್ತವಾಗಿ ಕೂಟಗಳು ಹೆಚ್ಚಾಯಿತು. ಹೋಗುವ ಸ್ಥಳಗಳೆಲ್ಲ ಪರಿಶುದ್ಧಾತ್ಮನ ಕ್ರಿಯೆ ನಿಮಿತ್ತವಾಗಿ ಅವರಿಗೆ ವಿಶ್ರಾಂತಿಯನ್ನು ಕೂಡ ತೆಗೆದುಕೊಳ್ಳಲಿಕ್ಕೆ ಆಗಲಿಲ್ಲ. ಪ್ರಿಯ ವೀಕ್ಷಕರೇ, ಚಾರ್ಲ್ಸ್ ಫಿನಿಯವರ ಜೀವಿತದ ಮುಖಾಂತರ ಉಂಟಾದಂಥ ಉಜ್ಜೀವನವನ್ನು ಇದುವರೆಗೂ ನೀವು ವೀಕ್ಷಿಸುತ್ತಾ ಇದ್ದೀರಿ. ನೋಡಿ, ಅವರ ಉಜ್ಜೀವನಕ್ಕೆ ಒಂದು ಮುಖ್ಯವಾದ ಪಾತ್ರ ಪ್ರಾರ್ಥನೆಯಾಗಿತ್ತು. ಅನೇಕ ದಿನಗಳು ಕಾಡಿನಲ್ಲಿ ಒಂಟಿಯಾಗಿ ಪ್ರಾರ್ಥಿಸಿ ಕೂಟಗಳಿಗೆ ಬರುವಾಗ ಉಜ್ಜೀವನ ಉಂಟಾಗುತ್ತಿತ್ತು. ಉಜ್ಜೀವನದ ನಿಮಿತ್ತ ಶಾಲೆಗಳಲ್ಲಿ ನಡೆದ ಕೂಟದಿಂದ ಪುನಃಸ್ಥಾಪನೆ ಉಂಟಾಯಿತು. ಚಾರ್ಲ್ಸ್ ಫಿನಿಯವರ ಜೀವಿತದಲ್ಲಿ ಸೇವಾ ಕಾರ್ಯಗಳಿಗೆ ಸಮವಾಗಿರುವ ಯಾವ ಕಾರ್ಯವೂ ಈವರೆಗೂ ನಡೆದಿಲ್ಲ. ಮುಂದಿನ ಸಂಚಿಕೆಯಲ್ಲಿ ಚಾರ್ಲ್ಸ್ ಫಿನಿಯವರನ್ನು ಹಿಂಬಾಲಿಸಿದ ಉಜ್ಜೀವನದ ಬೆಂಕಿಯ ಕುರಿತು ಹೆಚ್ಚಿನ ಸಂಗತಿಗಳನ್ನು ತಿಳಿದುಕೊಳ್ಳೋಣ. ಕಳೆದ ಕೆಲವು ವಾರಗಳಿಂದ ಚಾರ್ಲ್ಸ್ ಫಿನಿಯವರ ಮುಖಾಂತರ ಉಂಟಾದ ಸಭೆಗಳಲ್ಲಿ, ದೇಶಗಳಲ್ಲಿ, ಪಟ್ಟಣಗಳಲ್ಲಿ ಉಂಟಾದ ಒಂದು ಬಲವಾದ ಉಜ್ಜೀವನವನ್ನು ನಾವು ಕೇಳಿಸಿಕೊಳ್ಳುತ್ತಿದ್ದೇವೆ. ದಯಮಾಡಿ ಸತತವಾಗಿ ಒಂದು ಎಪಿಸೋಡನ್ನು ಕೂಡ ತಪ್ಪಿಸದೆ ಇದನ್ನು ಸತತವಾಗಿ ನೋಡ್ರಿ. ಆಗ ನಿಜವಾಗಲೂ ಒಂದು ಉಜ್ಜೀವನದ ಭಾರ ನಮ್ಮನ್ನು ಹತ್ತಿ ಉರಿಯುವಂತೆ ಮಾಡುತ್ತದೆ. ಹಾಗಿರುವುದಾದರೆ ಮುಂದಿನ ಸಂಚಿಕೆಯಲ್ಲಿ ಚಾರ್ಲ್ಸ್ ಫಿನಿಯವರ ಉಜ್ಜೀವನದ ಬೆಂಕಿಯ ಕಾರ್ಯಗಳನ್ನೇ ನಿಮ್ಮೊಂದಿಗೆ ನಾನು ಮಾತನಾಡಲಿಕ್ಕಿದ್ದೇನೆ. ಅಲ್ಲಿಯವರೆಗೆ ನಿಮ್ಮ ಅಚ್ಚುಮೆಚ್ಚಿನ ಆಸರೆ ಟಿವಿಯನ್ನು ನೋಡುತ್ತಾ ಇರಿ. ವಂದನೆಗಳು. ನಾನು ನಿಮ್ಮ ಪ್ರೀತಿಯ ಸಹೋದರ ಪೌಲ್ ಜಾಯ್. ಗಾಡ್ ಬ್ಲೆಸ್ ಯು ಆಲ್.